ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ನಿಮ್ಮೆಲ್ಲರಿಗೂ ಇವತ್ತಿನ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಮಕ್ಕಳೇ, ಇವತ್ತಿನ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅಲ್ಲಿ ನಾವ್ ಏನ್ ಆಸಕ್ತಿದಾಯಕವಾದಂತಹ ವಿಷಯನ ಕಲಿತಾ ಹೋಗ್ತೀವಿ ತಿಳ್ಕೊಳ್ಳೋಣವಾ? ಸೊ ಒಟ್ಟು 2 ಪ್ರಶ್ನೆಗಳಿರುತ್ತೆ. 2 ಪ್ರಶ್ನೆಗಳಲ್ಲೂ ಬಹಳಷ್ಟು ವಿಶೇಷಗಳು ಅಡಗಿರುತ್ತೆ. ಬನ್ನಿ ಒಂದೊಂದೇ ಅನ್ಲಾಕ್ ಮಾಡ್ತಾ ಹೋಗೋಣ. ನೋಡೋಣವಾ? ಇವತ್ತಿನ ಸೆಷನ್ ನ ಮೊದಲನೆಯ ಪ್ರಶ್ನೆ ಹೀಗಿದೆ: ಸೂರ್ಯನ ಬೆಳಕು ಮತ್ತು ಸಸ್ಯಗಳ ಬಣ್ಣ ಏನಿರಬಹುದು? ಸೂರ್ಯನ ಬೆಳಕು ಮತ್ತು ಸಸ್ಯಗಳ ಬಣ್ಣ. ನೀವು ಒಂದು ಗಿಡದ ಸಂಪೂರ್ಣ ಭಾಗಕ್ಕೆ ಕಪ್ಪು ಪ್ಲಾಸ್ಟಿಕ್ ಚೀಲವನ್ನ ಕಟ್ಟಿ. ಓಕೆ, ಒಂದು ಗಿಡದ ಸಂಪೂರ್ಣ ಭಾಗಕ್ಕೆ ಕಪ್ಪು ಪ್ಲಾಸ್ಟಿಕ್ ಚೀಲವನ್ನು ಕಟ್ಟಿ ಸೂರ್ಯನ ಬೆಳಕು ಬೀಳದಂತೆ 10 ದಿನಗಳ ಕಾಲ ಮುಚ್ಚಿಡಿ. ಅದನ್ನ 10 ದಿನಗಳ ಕಾಲ ಮುಚ್ಚಿಡಿ. ಇನ್ನೊಂದು ಅದೇ ರೀತಿಯ ಗಿಡವನ್ನ ಸೂರ್ಯನ ಬೆಳಕಿನಲ್ಲಿ ಮುಕ್ತವಾಗಿ ಇಡ್ತಾರೆ. 10 ದಿನಗಳ ನಂತರ ಕಪ್ಪು ಚೀಲದಿಂದ ಮುಚ್ಚಿದ ಗಿಡದ ಎಲೆಗಳು ಹಸಿರು ಬಣ್ಣವನ್ನ ಕಳೆದುಕೊಂಡು ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಸೂರ್ಯನ ಬೆಳಕು ಇಲ್ಲದಿದ್ದಾಗ ಎಲೆಗಳು ತಮ್ಮ ಹಸಿರು ಬಣ್ಣವನ್ನ ಏಕೆ ಕಳೆದುಕೊಳ್ಳುತ್ತೆ? ಇದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಏನು? ಏನಾಗುತ್ತೆ? 2 ರೀತಿಯಾದಂತಹ ಗಿಡಗಳನ್ನ ತನ್ನಿ. ಸೊ ಒಂದು ಗಿಡನ ಏನ್ ಮಾಡ್ತೀರಾ? ಒಂದು ಗಿಡನ ಪ್ಲಾಸ್ಟಿಕ್ ಚೀಲದಲ್ಲಿ ಮುಚ್ಚಿಡಿ, ಇನ್ನೊಂದು ಗಿಡನ ಸೂರ್ಯನ ಬೆಳಕಿನ ಸಹಾಯದ ದೊಂದಿಗೆ ಇರೋ ಹಾಗೆ ಮಾಡಿ, ಸೂರ್ಯನ ಬೆಳಕು ಸಿಕ್ತಿರೋ ಹಾಗೆ ಮಾಡಿ. ಇವಾಗ ಏನಾಗುತ್ತೆ? ಈ ಒಂದು ಗಿಡ ಯಾವ್ದು ಪ್ಲಾಸ್ಟಿಕ್ ಚೀಲದಲ್ಲಿ ನಾವ್ ಇಟ್ಟಿರ್ತೀವಲ್ಲ, ಆ ಗಿಡದ ಎಲೆಗಳೇನಿರುತ್ತೆ ಅವುಗಳ ಬಣ್ಣ ಸಂಪೂರ್ಣವಾಗಿ ಬೇರೆ ಆಗ್ತಾ ಬರುತ್ತೆ. ಎಲೆಗಳ ಬಣ್ಣ ಸಾಮಾನ್ಯವಾಗಿ ಯಾವ್ದು? ಹಸಿರು ಅಲ್ವಾ? ಹಸಿರು ಬಣ್ಣವನ್ನ ನಾವೇನಂತೀವಿ? ಎಲೆ ಹಸಿರು ಅಂತ ಸಹ ಕರಿತೀವಿ. ಎಲೆ ಹಸಿರು, ಗಿಣಿ ಹಸಿರು ಕೇಳಿದ್ರ ಬಣ್ಣಗಳ ವೈವಿಧ್ಯತೆಯನ್ನ? ಎಸ್. ಅದೇ ರೀತಿ ಇಲ್ಲಿ ಹೀಗಾಗಿದ್ದಾಗ ಏನಾಗಬಹುದು ನೋಡೋಣ. ಸಸ್ಯಗಳ ಎಲೆಗಳು ಹಸಿರಾಗಿ ಕಾಣಲು ಅವುಗಳಲ್ಲಿರುವ ಹರಿತು ಅಂದ್ರೆ ಕ್ಲೋರೋಫಿಲ್, ಇದು ಇಂಗ್ಲಿಷ್ ನಲ್ಲಿ ಕ್ಲೋರೋಫಿಲ್ ಅಂತ ಕರಿತೀವಿ. ಇದು ಒಂದು ವರ್ಣಕ ಕಾರಣ. ಸೊ ಅವುಗಳ ಹಸಿರಾಗಿ ಕಾಣ್ಬೇಕಂದ್ರೆ ದಟ್ಸ್ ಬಿಕಾಸ್ ಆಫ್ ಹರಿತು ಅಥವಾ ಕ್ಲೋರೋಫಿಲ್. ಅವುಗಳು ಹಸಿರಾಗಿರಕ್ ಸಾಧ್ಯ. ಈ ಕ್ಲೋರೋಫಿಲ್ ಉತ್ಪತ್ತಿಯಾಗಲು ಮತ್ತು ಸಕ್ರಿಯವಾಗಿರಲು ಸೂರ್ಯನ ಬೆಳಕು ಅತ್ಯಗತ್ಯ. ಸೂರ್ಯನ ಬೆಳಕಿದ್ರೆ ಮಾತ್ರ ಈ ಒಂದು ಕ್ಲೋರೋಫಿಲ್ ಅಂದ್ರೆ ಪತ್ರ ಹರಿತು ಉತ್ಪತ್ತಿ ಆಗ್ಲಿಕ್ಕೆ ಮತ್ತೆ ಸಕ್ರಿಯವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಆದ್ರಿಂದ ಗಿಡವನ್ನ ಕಪ್ಪು ಚೀಲದಿಂದ ಮುಚ್ಚಿದಾಗ ಅದಕ್ಕೆ ಸೂರ್ಯನ ಬೆಳಕು ಸಿಗೋದಿಲ್ಲ. ನೀವ್ ನೋಡಿದ ಹಾಗೆ ಇದು ಕಪ್ಪು ಚೀಲದಲ್ಲಿ ಇದ್ದಾಗ ಇದಕ್ಕೆ ಯಾವುದೇ ರೀತಿಯಂತಹ ಸೂರ್ಯನ ಬೆಳಕು ಅನ್ನೋದು ಸಿಗೋದಿಲ್ಲ. ಹಾಗೇನಾಗುತ್ತೆ? ಹಸಿರು ಬಣ್ಣದ ಕ್ಲೋರೋಫಿಲ್ ಕಡಿಮೆಯಾದಂತೆ ಎಲೆಯಲ್ಲಿ ಅಡಗಿದ ಇತರ ವರ್ಣಕಗಳು ಹಳದಿ ಬಣ್ಣದ ಕ್ಯಾರೋಟಿನೈಡ್ಗಳು ಹೊರಗೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತೆ. ಹೀಗಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ಅಥವಾ ಬಿಳಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತಾ? ಕ್ಲೋರೋಫಿಲ್ ಕಮ್ಮಿ ಆದಂಗೂ ಕೂಡ ಎಲೆಗಳ ಬೇರೆ ವರ್ಣಕಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಹಳದಿ ಅಥವಾ ಬಿಳಿ ಬಣ್ಣವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ. ಕ್ಲಿಯರ್ ವಿತ್ ದಿಸ್ ಪಾಯಿಂಟ್? ಎಲ್ಲರಿಗೂ ಅರ್ಥ ಆಯ್ತಾ ಯಾಕೆ ಈ ರೀತಿ ಆಗುತ್ತೆ ಅಂತ? ಓಕೆ, ಎಲ್ಲರಿಗೂ ಇದು ಅರ್ಥ ಆಗಿದೆಯಲ್ಲ? ಯಾಕೆ ಕ್ಲೋರೋಫಿಲ್ ಅನ್ನೋದೇ ಮುಖ್ಯವಾದಂತಹ ಕಾರಣ ಎಲೆಗಳು ಹಸಿರು ಬಣ್ಣದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ. ನೆಕ್ಸ್ಟ್ ಪ್ರಶ್ನೆ: ಗಾಳಿಯ ತೂಕ ಮತ್ತು ಬಲೂನ್ ಪ್ರಯೋಗ. ಗಾಳಿಯ ತೂಕ ಮತ್ತು ಬಲೂನ್ ಪ್ರಯೋಗ. ನಿಮ್ಮ ಬಳಿ 2 ಒಂದೇ ಅಳತೆಯ ಖಾಲಿ ಬಲೂನ್ಗಳಿವೆ. ಒಂದಕ್ಕೆ ಪೂರ್ತಿಯಾಗಿ ಗಾಳಿ ತುಂಬಿ ಗಂಟು ಹಾಕ್ತೀರಾ, ಇನ್ನೊಂದನ್ನ ಖಾಲಿಯಾಗಿಯೇ ಬಿಡ್ತೀರಾ. ಈಗ ಈ 2 ಬಲೂನ್ಗಳನ್ನ ಒಂದು ಕೋಲಿನ 2 ತುದಿಗಳಿಗೆ ಕಟ್ಟಿ, ಕೋಲಿನ ಮಧ್ಯಭಾಗದಲ್ಲಿ ದಾರ ಕಟ್ಟಿ
ತ್ರಾಸು ಅಂದ್ರೆ ಬ್ಯಾಲೆನ್ಸ್ ಸ್ಕೇಲ್ ತರಹ ಹಿಡಿತೀರಿ. ಈಗ ಕೋಲು ಯಾವ ಕಡೆಗೆ ಬಾಲುತ್ತದೆಯೋ ಆ ಕಡೆಗೆ ಗಾಳಿ ತೂಕ ಇದೆಯಾ? ಇದಕ್ಕೆ ಉತ್ತರ ಏನಿರಬಹುದು? ಏನ್ ಮಾಡ್ಬೇಕು ನಾವಿಲ್ಲಿ? ಒಂದು ಬಲೂನ್ ನ ತೆಗೆದುಕೊಂಡು ಹೀಗೆ ಒಂದು ಕೋಲಿನ ಎರಡೂ ತುದಿಗೆ ಅದನ್ನ ನೇತ್ ಹಾಕಿ. ಅರ್ಥ ಆಯ್ತಾ? ಇದು ಹಾಗೆ ಖಾಲಿ ಇರೋ ರಬ್ಬರ್ ಬಲೂನು, ಇದು ಗಾಳಿ ಊದಿರುವಂತಹ ಇದ್ರಲ್ಲಿ ಗಾಳಿ ಗ್ಯಾಸ್. ನಾನು ಯಾಕೆ ಹಿಂಗ ಹಾಕ್ತಾ ಇದೀನಿ? ಗ್ಯಾಸ್ ಹಿಂಗೆ ಹಾರಾಡ್ತಿರುತ್ತೆ, ಓಡಾಡ್ತಿರುತ್ತೆ, ಒಂದ್ ಕಡೆ ಸ್ಟಿಫ್ ಆಗಿ ಇರೋದಿಲ್ಲ, ಈ ರೀತಿಯಾಗಿರುತ್ತೆ. ಇವಾಗ ಯಾವ ಕಡೆ ತೂಕ ಹೆಚ್ಚಾಗಿರುತ್ತೆ? ಈ ಕಡೆನಾ ಈ ಕಡೆನಾ ಈ ಕಡೆನಾ ಈ ಕಡೆನಾ? ಈ ಕಡೆ ಅಂತ ಸುಮಾರು ಜನ ಹೇಳ್ತಾ ಇದ್ದೀರಾ. ಯಾಕೆ? ಬನ್ನಿ ತಿಳ್ಕೊಳ್ಳೋಣ. ಹಾ, ಇದೇ ಪಿಕ್ಚರ್ ಕಾಣ್ತಿದೆಯಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ. ಕೋಲು ಗಾಳಿ ತುಂಬಿದ ಬಲೂನ್ ಇರುವ ಕಡೆಗೆ ಹೆಚ್ಚು ವಾಲುತ್ತೆ, ಈ ಕಡೆನೆ ಕೆಳಗೆ ವಾಲುತ್ತೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಇದಕ್ಕೆ ಕಾರಣ ಗಾಳಿಯಲ್ಲಿ ತೂಕ ಇದೆ ಅಂತ. ಎಷ್ಟೋ ಸಲ ನೋಡಿರ್ತೀರ, ಗಾಳಿಲಿ ಹಾರ್ಕೊಂಡು ಹೋಗ್ಬಿಡ್ತಾರೆ ಬಲೂನ್ ಹಿಡಿದಾಗ, ರೈಟ್? ಸೊ ಗಾಳಿಲಿ ತೂಕ ಇದೆ. ಗಾಳಿ ನಮ್ಮ ಕಣ್ಣಿಗೆ ಕಾಣಿಸ್ತೇ ಇದ್ರು ಅದು ಜಾಗವನ್ನ ಕ್ರಮಿಸುತ್ತೆ. ಈಗ ನೋಡಿದ್ರ, ಈ ಒಂದು ಬಲೂನ್ ಅಲ್ಲಿ ಜಾಗವನ್ನ ಅದು ಕ್ರಮಿಸಿದೆ. ಹಾಗಾಗಿ ಮತ್ತೆ ರಾಶಿಯನ್ನ ಹೊಂದಿರುತ್ತೆ. ಸೊ ಏರ್ ಅಥವಾ ಗ್ಯಾಸ್ ಹ್ಯಾಸ್ ವಾಲ್ಯೂಮ್ ಅಂಡ್ ಮಾಸ್. ಈ LPG CNG ಸಿಲಿಂಡರ್ಗಳು ಫುಲ್ ಆಗಿದೆ, ಖಾಲಿ ಆಗಿದೆ, ಹೆಂಗ್ ಗೊತ್ತಾಗುತ್ತೆ ನಮ್ಗದು? ಅದಕ್ಕೆ ವೆಯ್ಟ್ ಇರೋದಕ್ಕೆ ಅಲ್ವಾ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗೋದು. ಆದ್ರಿಂದ ಖಾಲಿ ಬಲೂನ್ ನಲ್ಲಿ ಕೇವಲ ರಬ್ಬರ್ನ ತೂಕ ಇರುತ್ತೆ. ಖಾಲಿ ಬಲೂನ್ ನಲ್ಲಿ ಕೇವಲ ರಬ್ಬರ್ ತೂಕ ಇರುತ್ತೆ. ಆದ್ರೆ ಗಾಳಿ ತುಂಬಿದ ಬಲೂನ್ ನಲ್ಲಿ ರಬ್ಬರ್ ಜೊತೆಗೆ ಅದರ ಒಳಗಡೆ ಇರುವಂತಹ ಕೋಟ್ಯಾಂತರ ಅನಿಲ ಕಣಗಳ ಅಂದ್ರೆ ಆಮ್ಲಜನಕ, ಸಾರಜನಕ ಅಂದ್ರೆ ನೈಟ್ರೋಜನ್ ಮುಂತಾದವುಗಳ ತೂಕವನ್ನ ಸೇರಿಕೊಂಡಿರುತ್ತೆ. ಕ್ಲಿಯರ್ ವಿತ್ ದಿಸ್ ಪಾಯಿಂಟ್? ಸೊ ಖಾಲಿ ಬಲೂನ್ ನಲ್ಲಿ ಏನಿರುತ್ತೆ? ಬರೀ ರಬ್ಬರ್ ಇರುತ್ತೆ. ಆದ್ರೆ ಗಾಳಿ ತುಂಬಿರುವಂತಹ ಬಲೂನ್ ನಲ್ಲಿ ಆಮ್ಲಜನಕ, ಸಾರಜನಕ ಇಂಥವೆಲ್ಲ ತುಂಬಿ ಅದೊಂದು ವೆಯ್ಟ್ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಲಿಯರ್ ವಿತ್ ದಿಸ್ ಪಾಯಿಂಟ್? ಎಲ್ಲರಿಗೂ ಅರ್ಥ ಆಯ್ತಾ ಗಾಳಿ ತೂಕ ಹೇಗಿದೆ ಅಂತ ಅನ್ಬಿಟ್ಟು? ಇದನ್ನ ನಾವು ಏರ್ ಮಾಸ್ ವೆಯ್ಟ್ ಅಂತ ಕರಿತೀವಿ. ಏನಂತೀವಿ ಇದಕ್ಕೆ? ಏರ್ ಮಾಸ್ ವೆಯ್ಟ್ ಅಂತ ಕರಿತೀವಿ. ಓಕೆ, ಇದಾಗಿತ್ತು ಇವತ್ತಿನ ವಿಜ್ಞಾನದ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾವು ಕ್ರಿಟಿಕಲ್ ಥಿಂಕಿಂಗ್ ವಿಭಾಗದಲ್ಲಿ 2 ಪ್ರಶ್ನೆಗಳನ್ನ ಕೇಳಿದ್ವಿ. ಒಂದು ಕ್ಲೋರೋಫಿಲ್, ಪತ್ರಹರಿತಿನ ಕುರಿತು. ಪತ್ರಹರಿತಿನಿಂದ ನಮ್ಮ ಎಲೆಗಳಿಗೆ ಹಸಿರು ಬಣ್ಣ ಸಿಗುತ್ತೆ. ಅದರ ಒಂದು ಅನುಪಸ್ಥಿತಿಯಲ್ಲಿ ಅದು ಬೇರೆ ವರ್ಣಕ, ಅರಿಶಿನ ಅಥವಾ ಬಿಳಿಯ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಅದೇ ರೀತಿ ಗಾಳಿಗೆ ತನ್ನದೇ ಆದಂತಹ ಮಾಸ್ ಅಥವಾ ವೇಟ್, ವಾಲ್ಯೂಮ್ ಇದೆ ಅನ್ನೋದನ್ನ ಈ ಒಂದು 2ನೇ ಪ್ರಶ್ನೆಯಲ್ಲಿ ಕಲ್ತ್ವಿ. ಇದಾಗಿತ್ತು ಇವತ್ತಿನ ವಿಜ್ಞಾನದ ಸೆಷನ್. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಸೆಷನ್ ಅಲ್ಲಿ ಮತ್ತೊಂದಿಷ್ಟು ಆಸಕ್ತಿದಾಯಕವಾದಂತಹ ವಿಷಯಗಳನ್ನ ಹೊತ್ತು ನಿಮ್ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಕೇಳಿಸ್ಕೊಂತಾನೆ ಇರಿ ವಿದ್ಯಾಶಕ್ತಿ ಸೆಷನ್ಗಳನ್ನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.